ಅಪ್ಪನ ವರ್ಷೆಯನ್ನ ತಿಳಿದವರಿಲ್ಲ. ಆವಿಗೆ ಅಲ್ಲಿನಲ್ಲಿ ವಿಷ ಆದ್ರೆ ಈ ಉಗ್ರಪ್ಪನಿಗೆ ಮೈಯನ್ನ ವಿಷ. ಮೀನಾಕ್ಷಿ, ಆ ನಿನ್ನ ಗಂಡನ ತಾಳಕ್ಕೆ ಕುಣಿದು ನಾನ್ ಮಗನ್ಗೆ ಹೆಣ್ ಕೊಡೋದಿಲ್ಲ ಅಂತ ಅವಮಾನ ಮಾಡಿ ನಿನ್ನ ಮನೆಯಿಂದ ಕಳಿಸ್ಬಿಟ್ಟಿ ಅಲ್ವಾ? ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಮ್ಮಿ ಮೀನಾಕ್ಷಿ? ನೀನು ನಿನ್ ಗಂಡ ಇಬ್ರು ಕೂಡ ನನ್ನ ಮನೆ ಬಾಗಿಲು ಬಂದು ನನ್ನ ಮಗಳನ್ನ ಮದುವೆ ಮಾಡ್ಕೋ, ನಾನು ಮಾಡಿದ ಅವಮಾನ ತಪ್ಪಾಯ್ತು ಅಂತ ನನ್ನ ಕಾಲು ಬಿದ್ದು ಸಮಯ ಕೇಳಿಸ್ತಿಲ್ಲ ಅಂದ್ರೆ ಇವನು ದುರ್ಗಪ್ಪನ ಮಗ ಉಗ್ರಪ್ಪನೇ ಅಲ್ಲ. ಆದ್ರೆ ನನ್ನ ಮಗ 3 ದಿವಸದಿಂದ ಹೊಟ್ಟೆಗೆ ಅನ್ನ ನೀರು ಏನು ತಗತಾ ಇಲ್ಲ. ಎಷ್ಟು ಕೂಗುದ್ರು ಕೂಡ ಬರ್ದೆ ಆ ಹೆಣ್ಣು ಚಿಂತೆಲೆ ಬಿದ್ದು ರೂಮಿಗೆ ಸೇರ್ಕೊಂಡು ರೂಮಿಗೆ ಮೂಲಿ ಹಾಕುತ್ತವನೆ. ಅಕಸ್ಮಾತ್ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ, ಅವನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಯ್ತ. ಮಗಳೇ, ಬಾ ದೀಪ, ಬಾ. ಹಾ, ನಿನ್ ಫ್ರೆಂಡ್ ಮದ್ವೆ ಓಡಾಟ ಎಲ್ಲ ಮುಗಿತೇನಮ್ಮ? ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇಲ್ಲ ಅಪ್ಪಾಜಿ, ಎಲ್ಲ ಮುಗೀತು, ಅದಕ್ಕೆ ಬೇಗ ಬಂದು. ಅಂದಾಗೆ ದೀಪ, ನಾನು ನಿನ್ಗೆ ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆದಷ್ಟು ಬೇಗ ಒಂದೊಳ್ಳೆ ಗಂಡು ಸಿಕ್ಬಿಟ್ರೆ ನಿನ್ಗೆ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಕಣಮ್ಮ. ಇಲ್ಲ ಅಪ್ಪಾಜಿ, ಆ ಕಷ್ಟ ನಿಮಗೆ ಕೊಡಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಒಬ್ಬರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅವ್ರನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ 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 ಅಂದ್ರೆ ಏನಮ್ಮ? ಹುಡುಗ ಏನಾದ್ರೂ ಒಪ್ತಾ ಇಲ್ವೇ? ಅಥವಾ ಆ ಹುಡುಗನ ಮನೆಯವರು ಏನಾರ ಕಿರಿಕ್ ತೆಗ್ದಿದ್ದರು? ಚೇಚೆ, ಹಾಗೇನಿಲ್ಲಪ್ಪ. ಹಾ, ಅವರು ನನ್ನನ್ನು ಮದುವೆ ಆಗೋದಕ್ಕೆ ತುದಿಗಾಲಲ್ಲೇ ನಿಂತಿದ್ದಾರೆ. ಆದರೆ ಅವ್ರಿಗೊಬ್ಬ ಅಣ್ಣ ಮತ್ತು ತಂಗಿ ಇದ್ದಾರೆ. ಅವರಿಬ್ಬರದ್ದು ಮದುವೆ ಆದಮೇಲೆ ನಮ್ಮ ಮದುವೆ. ಅಷ್ಟರಲ್ಲಿ 2 ವರ್ಷ ಆಗ್ಬೋದು ಅಂತ ಹೇಳಿದ್ದಾರೆ. ನೋಡಮ್ಮ, ವಯಸ್ಸಿಗೆ ಬಂದ ಮಗಳು 2-3 ವರ್ಷ ಅಂತ ಕಾಯೋದಿಕ್ಕಾಗುತ್ತೆಯೇ? ಪರವಾಗಿಲ್ಲ, ಆ ಹುಡುಗನ್ನು ಅವ್ರ ಹುಡುಗರ ಮನೆಯವ್ರನ್ನು ಬರ ಕೇಳು.
ನಾನೇ ಕುಂತ್ ಮಾತಾಡಿ ಬೇಗ ಬೇಗ ಮದುವೆ ಮಾಡಿಸ್ತೀನಿ. ಇಲ್ಲ ಅಪ್ಪಾಜಿ, ನಾನು ಕಾಯ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅಪ್ಪಾಜಿ, ಅವ್ರು ತುಂಬ ಒಳ್ಳೆ ಜನ ಅಪ್ಪ. ಓ, ಅಂದಾಗ ಅವರು ನಮ್ಗಿಂತಲೂ ಒಳ್ಳೆ ಜನ ಅನ್ನು. ನೀನಾಗ್ಲೇ ಅವ್ರ ಮನಕ್ಕೆ ಸೇರಿದೆ ಅಂತಲೇ ನಿರ್ಧಾರ ಮಾಡ್ಬಿಟ್ಟಿದೀಯ. ಸರಿ, ಅಂತ ಒಳ್ಳೆ ಜನ ಅಂತ ಹೇಳ್ತಾ ಇದೀಯಲ್ಲ, ಯಾರವರು? ಯಾರ ಮನೆ? ಅದೇ ಅಪ್ಪಾಜಿ, ಡಾಕ್ಟರ್ ರಾಜ್ಕುಮಾರ್ ರೋಡ್ ಇದೆಯಲ್ಲ, ಅಲ್ಲೊಂದು ಮನೆ ಇದೆಯಲ್ಲ, ಅದ್ರ ಪಕ್ಕನೇ ಅವ್ರ ಮನೆ ಇರೋದು. ತಂದೆ ಗುಣಶೇಖರ ಅಂತ, ತಾಯಿ ಮೀನಾಕ್ಷಮ್ಮ ಅಂತ. ಗುಣಶೇಖರ 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 ಅಣ್ಣ ತಂಗಿ ಏನಾಗಿದೆ? ಯಾಕಪ್ಪ? ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನನ್ನ ಹೊಟ್ಟೆಯ ಇಷ್ಟು ಉರ್ಸೋದ್ಕಿಂತ ನೀವೇ ಇಬ್ರು ಸೇರಿ ಒಂದ್ ತೊಟ್ಟು ವಿಸ ಕೊಟ್ಬಿಡಿ, ಅದನ್ನ ಕುಡ್ದು ನೆಮ್ಮದಿಯಾಗಿ ಸತ್ತು ಹೋಗ್ಬಿಡ್ತೀನಿ. ಅಲ್ಲ, ಈಗ ಏನಾಯ್ತು ಅಂತ ಹೀಗೆ ಕೂಗಾಡ್ತಿದ್ದೀರಾ? ಹೇಳಿದ್ನಲ್ಲ, ಅವ್ರಿಗೆ ಆದಂತ ಒಂದು ಒಳ್ಳೆ ಹೆಸರಿದೆ. ಅವ್ರಿಗೆ ಒಳ್ಳೆ ಹೆಸರು ಹೌದು. ಆ ಹೆಸರು ಇರೋದಿಕ್ಕೆ ಆ ಬಡ್ಡಿ ಮಗನ್ಗೆ ಅಷ್ಟೊಂದು ದೂರ ಹೆಚ್ಚಾಗಿರೋದು. ಆ ಮೀನಾಕ್ಷಿ ಯಾರು ಅಂತ ನಿನಗೆ ಗೊತ್ತೇನಮ್ಮ? ಆ ಮೀನಾಕ್ಷಿ ನನ್ನ ತಂಗಿ ಅಂದ್ರೆ ನಿನ್ ಸೋದರತ್ತೆ. ಅಲ್ಲ ಅಪ್ಪಾಜಿ, ಇವತ್ತಿನವರೆಗೂ ನನಗೊಬ್ರು ಸೋದತ್ರ ಇದ್ದಾರಂತ ಯಾಕೆ ಹೇಳಿಲ್ಲ? ಈಗ ಇದಕ್ಕಿದ್ದ ಹಾಗೆ ತಂಗಿ ಬಾವ ಏನಿದೆಲ್ಲ ಅಪ್ಪಾಜಿ? ದೀಪಾ, ನನ್ನ ಮಾತು ಕೇಳ್ದೆ ನಮ್ಮ ಮನೆತನಕ್ಕೆ ಬಸಿ ಬಳ್ದು ಆ ಗುಣಶೇಖರನ ಕಟ್ಕೊಂಡು ಮದುವೆ ಮಟ್ಟಿಂದ ಹೊರಟೋದು ನಿನ್ನತ್ತೆ ಮೀನಾಕ್ಷಿ. ಅವತ್ತಿಂದ ಅವರು ನನ್ನ ಪಾಲ್ಗೆಂದು ಸತ್ತೋಗ್ಬಿಟ್ಟಿದ್ದಾರೆ. ಅಂತವ್ರ ಮನೆಗೆ ನೀ ಸೊಸಿಯಾಗಿ ಹೋಗ್ತೀಯ. ನೀವಿಬ್ರು ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಮತ್ತೆ ಮತ್ತೆ ಅದೇ ಮನೆಗೆ ಹೋಗಿ ತಪ್ಪು ಮಾಡ್ತಾ ಇದ್ದೀರಲ್ಲ, ಏನ್ ತಗೊಂಡ್ ಹೊಡ್ಕೋಬೇಕು ನನಗೆ? ಬೇಡ ಬೇಡ, ನೀವಿಬ್ರು ಸೇರ್ಕೊಂಡು ನನ್ನನ್ನ ಅವ್ರಿಗೆ ಅರ್ಕೆ ಕುರಿಯಾಗೆ ಬಲಿ ಕೊಡೋದಿಕ್ ಹೋಗ್ಬೇಡಿ. ಅಲ್ಲ ಅಪ್ಪಾಜಿ, ಯಾವತ್ತೋ ನಡೆದು ಹೋಗಿರೋ ಘಟನೆಗಿಂತ ಅವ್ರಿಗೆ ಯಾಕೆ ಈಗ ಶಿಕ್ಷೆ ಕೊಡಬೇಕು ಹೇಳಿ? ಹಳೇದನ್ನೆಲ್ಲ ಮರ್ತ್ಬಿಟ್ಟು ಹೊಸ ಸಂಬಂಧಗಳನ್ನ ಬೆಳೆಸೋಣ. ಹೊಸ ಸಂಬಂಧನ ಬೆಳೆಸೋದ್ರಿಂದ ನಾವೆಲ್ಲ ಚೆನ್ನಾಗಿರ್ಬೋದು ಅಪ್ಪಾಜಿ, ಚೆನ್ನಾಗೂ ಇರುತ್ತೆ. ಹೌದಮ್ಮ, ಹೌದು, ಚೆನ್ನಾಗೇನು ಬಹಳ ಚೆನ್ನಾಗಿರ್ತದೆ. ನಿನ್ನ ಮಾತು ನಂಗೆ ನಾನು ಆಲೆ ಯೋಚನೆ ಮಾಡಿ ನಾನೇ ಸೋತಿ ಬಾಳುವ ಅಂತ ಆ ಗುಣಶೇಖರ ಮನೆಗೋಗಿ ಹೆಣ್ಣು ಕೇಳಿದ್ರೆ ನಿಮ್ಮ ಅಣ್ಣನ್ಗೆ ಹೆಣ್ಣು ಕೊಡಕ್ಕಿಲ್ಲ ಅಂತ ಕೆರ್ದಲ್ಲಿ ಹೊಡೆದು ಅವಮಾನ ಮಾಡಿ ಕಳಿಸ್ತಾ ಆ ಗುಣಶೇಖರ. ನೀನು ನನ್ನ ಮಗಳು ಅನ್ನೋದು ಗೊತ್ತಾದ್ರೆ ನಿನ್ನನ್ನ ಅವ್ರ ಮನೆ ಸೊಸೆ ಮಾಡ್ಕೋದಿರ್ಲಿ, ಅವ್ರ ಮನೆ ನಾಯಿನೂ ಕೂಡ ಮಾಡ್ಕೋದಿಲ್ಲ. ಅದನ್ನ ನೀನು ಜಪ್ತಿಲ್ ಮಾಡಿಕೋ. ಕ್ಷಮಿಸಿ ಅಪ್ಪಾಜಿ, ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಇನ್ನೇನು ಅಣ್ಣನ ಮದುವೆ ಆಗಬೇಕು ಅಷ್ಟೇ ತಾನೇ? ಹೌದು, ನಾನು ಮದುವೆ ಮಾಡ್ತೀನಿ, ನೀವು ಭಯ ಪಡಬೇಡಿ.
ದೀಪ ಅವರನ್ನ ನೀನು ಏನಂತ ತಿಳ್ಕೊಂಡಿದ್ಯಾ? ಅದೆಂದಿಗೂ ಸಾಧ್ಯವಿಲ್ಲ. ಅವರೊಂಥರ ಮಂಜನ. ಒಂದ್ಸಲ ಮಾತನಾಡಿದ್ರೆ ಅದೇ ಮಾತಿಗೆ ಬದ್ಧವಾಗಿ ನಿಲ್ತಾರೆ. ನನ್ನ ಕೈಲೇ ಸಾಧ್ಯವಾಗ್ಲಿಲ್ಲ, ಇನ್ನದು ನಿನ್ ಕೈ ಸಾಧ್ಯವೇ? ಬಿಡು ಈ ನೀನು ಹುಚ್ಚಾಟ ಎಲ್ಲ ಬಿಟ್ಬಿಟ್ಟು ಬಾ. ನಿಮ್ಮಣ್ಣ ಉದ್ಭವ ನೋಡಿದ್ರೆ ಆ ಹೆಣ್ಣು ಕೊಟ್ಟು ನನ್ನ ಮದುವೆ ಮಾಡಿಸ್ತಿಲ್ಲ ಅಂದ್ರೆ ನಾ ಸತ್ತೋಯ್ತೀನಿ ಅಂತ 3 ದಿವಸದಿಂದ ರೂಮಿಗೆ ಸೇರ್ಕೊಂಡು ಅನ್ನ ಉಂಡು ಕೂಡ ಗೊತ್ತಾ ಇಲ್ಲ. ಈಗ ನೀನ್ ನೋಡಿದ್ರೆ ನನ್ಗೆ ಅವನೇ ಬೇಕು ಅಂತ ಅವನಿಚ್ಛೆ ಹೋಯ್ತೀನಿ ಅಂತೀಯ. ದೀಪ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೋಡಿ ಅಪ್ಪಾಜಿ, ಅಣ್ಣನಿಗೆ ಹೆಚ್ಚು ಕಡಿಮೆ ಆಗೋದಕ್ಕೆ ನಾನ್ ಬಿಡಲ್ಲ. ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ? ನಾನ್ ನಿನ್ ಮಗಳು ಅಪ್ಪಾಜಿ. ಸಾಧ್ಯ ಇಲ್ಲ ದೀಪ, ಸಾಧ್ಯ ಇಲ್ಲ. ಈ ಉಗ್ರಪ್ಪನ ಮಾತ್ಗೆ ಬಗ್ದೇ ಇರೋಳು ನಿನ್ ಮಾತ್ಗೆ ನಾನಾದ್ರೆ ಒಂದ್ ಹಣ್ಣ. ಈ ಹಣ್ಣನ ಮಾತ್ಗೆ ಕ್ಯಾರೇ ಇರ್ಲಿಲ್ಲ. ಇನ್ನು ನಿನ್ನಿಂದ ಸಾಧ್ಯವೇ? ಬಿಡು, ಅದೆಲ್ಲ ನಿನ್ ಭ್ರಮೆ ಅಷ್ಟೇ. ಭ್ರಮೆ ಅಪ್ಪಾಜಿ, ನಾನು ನಿಮ್ ಮಗಳು ಅನ್ನೋದನ್ನ ನೀವು ಮರ್ತಿದ್ದೀರಾ ಅನ್ಸತ್ತೆ. ಯಾಕೆ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಅಂತ ಕೇಳಿಲ್ವಾ? ಭ್ರಮೆ ಅಲ್ಲ ಅಪ್ಪಾಜಿ, ನಿಜ ಮಾಡಿ ತೋರಿಸ್ತೀನಿ. ನಮ್ಮಣ್ಣನಿಗೆ ಕೊಟ್ಟು ಆ ಶೀಲಾಳನ್ನ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಈ ದೀಪ ಮನೆನ ಬೆಳಗಕ್ಕೂ ಗೊತ್ತು, ಅದೇ ಮನೆನ ಸುಟ್ಟು ಹಾಕಕ್ಕೂ ಗೊತ್ತು. ನಾನು ಅವರ ಮನೆಗೆ ನಾಗಿಣಿ ಆಗಿ ಪ್ರವೇಶ ಮಾಡಿ ಅವರ ಮನಗಳನ್ನ ಸುಟ್ಟು ಭಸ್ಮ ಮಾಡ್ತೀನಿ. ಅಷ್ಟೇ ಅಲ್ಲ ಅಪ್ಪಾಜಿ, ಅವರಿಡೀ ಸಂಸಾರವನ್ನ ಸರ್ವನಾಶ ಮಾಡ್ತೀನಿ. ಆಗ ಸಂತೋಷದಿಂದ ಬಂದು ನಿಮ್ಮ ಕಣ್ಣೀರನ್ನ ಒರೆಸ್ತೀರಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ನಾನು ನಿಮ್ಮ ಮಗಳು, ಅದು ನೆನಪಿರ್ಲಿ. ಸಬಾಸ್ ಸಬಾಸ್ ಮಗಳೇ, ಸಬಾಸ್. ಈ ಉಗ್ರಪ್ಪನಿಗೆ ತಕ್ಕಾದ ಮಗಳೇ ಸರಿ ನೀನು. ಇದು ಅಪ್ಪನ ಮುಟ್ಟಿದ ಮಾತು ಅಂದ್ರೆ ಹಾಲು